ಇದ್ದಾರೆ. ಗೊತ್ತಾಯ್ತು ಯಾರು ಅಂತ ಹೇಳಿ? ಯಾವ ಕೀಲು ಗೊಂಬೆ ಅಂತ ಗೊತ್ತಾಗಲಿಲ್ಲ. ಇದು ಕೀಲು ಗೊಂಬೆಯೂ ಅಲ್ಲ, ನಟ್ಟಿ ಗೊಂಬೆಯೂ ಅಲ್ಲ. ಮತ್ತೆ ಯಾರು? ನಿಮ್ಮವಳೇ. ನಮ್ಮವಳು? ನೀವೇ ಇಟ್ಟುಕೊಂಡವಳು. ಮರ್ತೋಯ್ತಾ? ಇಷ್ಟುವರೆಗೆ ಆ ಅಪಪ್ರಚಾರ ಇಲ್ಲ. ಹೌದು, ಪ್ರಚಾರ ಆಗ್ಲಿಲ್ಲ. ಅಪಪ್ರಚಾರ ಇಲ್ಲ ಅಂದ್ರೆ ಇಲ್ಲ ತಕ್ಕದು. ಪ್ರಚಾರ ಆಗ್ಲಿಲ್ಲ ಅಂತ. ಒಂದು ವೇಳೆ ಆಕಸ್ಮಿಕವಾದಂತ ಒಂದು ಮನಸ್ಸು ಬಂದ್ರು ಸಹ ನಿನ್ನಂತವನ್ನೆಲ್ಲ ಇಟ್ಟುಕೊಳ್ಳಬೇಕಾದ ಪ್ರಣಯ ಬಂದಿತ್ತು. ಯಾರಿಗೊತ್ತು ನನ್ನಂತವಳು ಕಂಡಾಗ ಆಕಸ್ಮಿಕ ಮನಸ್ಸಾಗ್ಬಿಟ್ರೆ ಯಾರ ನೀನು? ಮರ್ತೋಯ್ತಾ? ಎಲ್ಲ ಸೇರಿದ್ದಾರೆ. ಮಾತಾಡ್ಬೇಡ ನೀನು. ನೀವೇ ಕೆಲ್ಸಕ್ಕೆ ಬೇಕು ಅಂತ ಇಟ್ಕೊಂಡವಳು ಮರ್ತೋಯ್ತಾ? ಕೆಲಸಕ್ಕೆ ಬೇಕು. ಹೌದೌದು. ನಮ್ಮಲ್ಲಿ ನಿನ್ನಂತವರು ಬಹಳ ಜನ ಇದ್ದಾರಲ್ಲ. ಹೌದು. ಅವರಲ್ಲಿ ನೀನ್ ಯಾರು ಗೊತ್ತಾಗ್ಲಿಲ್ಲ. ಗೊತ್ತಾಗ್ಬೇಕು ಅಂತ ಬಿಡಿಸಿ ತೋರಿಸ್ತ. ನೀನು ಮಾನ ಮರ್ಯಾದೆ ಎಲ್ಲ ಬಿಟ್ಟಿರಬಹುದು, ಆದ್ರೆ ಇಲ್ಲಿದ್ದ ಎಲ್ಲವರು ನನ್ನ ಹಾಗೆ ಸುಖದರು ಸಂಭಾವಿತರಿದ್ದಾರೆ. ಹೌದೌದು. ಹಾಗಾಗಿ ಎಲ್ಲ ಮಾಡ್ಬೇಡ ನೀನು. ತೊಂದ್ರಿಲ್ಲ. 1000 ಜನ ಅವ್ರು ಇರುವಾಗ ಒಬ್ರು ನನ್ನಂತವ್ರು ಇದ್ದೇನೆ ಹೆಚ್ಚಲ್ಲ. ಬಿಡಿಸಿ ಬಿಡ್ತೀನಿ. ದೊರೆಯು 106 ದೇಶವ ಸುತ್ತಿ ನಾ ಬಂದೆ. ದೊರೆಯು 106 ದೇಶವ ಸುತ್ತಿ ನಾ ಬಂದೆ. ದೇವರಾಣಿ ದೇವರಾಣಿ ಸರಿ ಇಲ್ಲ ನಿಮಗೆಂದು ಹೊಗಳುತ್ತೀಯರು ತಮ್ಮ ಪಾದದಾಣಿ. ದೇವರಾಣಿ ನಿಮ್ಮ ಪಾದದಾಣಿ. ನೀವೇ ಹೇಳಿದ್ದಲ್ವ ಒಡೆಯ, ಏನೇನು ನಮ್ಮ ಬಗ್ಗೆ ಸುದ್ದಿ ಉಂಟು, ಎಲ್ಲೆಲ್ಲಿ ನಿಮ್ಮ ರೀಪ್ ಉಂಟು. ಮನೆ ಕಟ್ಟಿ ಮುಗಿಲಿಲ್ವಾ? ಮುಗಿಲಿಲ್ವಾ? ಉಳಿದ ಮನೆ ವಿಷಯ ಬೇಡ, ನಿನ್ನ ವಿಷಯ ಹೇಳಿದ್ದೀಗ. ನಿಮ್ಮ ಅದೇ ಶತ್ರು ಅವರೆಲ್ಲ ಎಲ್ಲೆಲ್ಲಿದ್ದಾರೆ? ಯಾರಾದ್ರೂ ಎಲ್ಲೆಲ್ಲಿದ್ದಾರಲ್ಲ, ಎಲ್ಲಾರು ಇದ್ದಾರೆ. ಸದ್ಯಕ್ಕೆ ಕಾಣು ಹಾಗೆ ಯಾರು ಇಲ್ಲ. ಹಾಗಾಗಿ ನಮ್ಮ ಕಳಿಸಿದ್ದು ನೀವು. ಹುಡ್ಕೊಂಡು ಬಾ, ವಿಷಯ ತಿಳ್ಕೊಂಡು ಬಾ ಅಂತ ಕಳಿಸ್ಕೊಟ್ಟಿದ್ರಿ ಒಡೆಯ. ನೀವು ಕಳಿಸ್ಕೊಟ್ಟದ್ದು ಹೌದು. ಹಾಗಂತ ನಾನು ಹೋದದ್ದು ಹೌದು ಒಡೆಯ. ಹೋದ ನಾನು ಹೀಗೊಂದು ಹೆಣ್ವೇಷ ಮಾಡ್ಲಿಕ್ಕೂ ಕಾರಣ ಉಂಟು ಒಡೆಯ. ಏನು ಕಾರಣ? ಉಳಿದವರೆಲ್ಲ ಹೆಣ್ವೇಷ ಮಾಡಿದ್ರೆ ಮನ ಮೋಯಿಸುವ ಹೆಣ್ವೇಷ ಆಗ್ತದೆ. ಹೌದು, ನಂದೆಲ್ಲ ಮನ ನೋಯಿಸುವುದಾಗ್ತದ ಅಂತಲೇ ಮುಸುಕ್ ಹಾಕೊಂಡೆ ಒಡೆಯ. ಅದು ಗೊತ್ತಾಯ್ತು ನನಗೆ. ಈಗ ಆವೇಶ ಮಾಡಬೇಕಾದ ಪ್ರಮೇಯ ಏನಿತ್ತು ನಿಮಗೆ? ಅದು ನೋಡಿ, ಒಂದ್ಸಲ ಬೇಸಕ್ಕಾದ್ರೂ ಒಂದ್ಸಲ ನೀವು ಹೆಚ್ಚು ಕಡಿಮೆ ಆದ್ರಿ, ಒಂದ್ಸಲ ಹೋದೇನೋ ಅಂತ ಭ್ರಮಿಸಿದ್ರಿ ಅಂತ. ಹೆಚ್ಚು ಕಡಿಮೆ ಆದದ್ದು ಹೆಚ್ಚು ಕಡಿಮೆ ಆಗ್ಲಿಲ್ಲ. ಅದ್ರ ಒಂದು ಸಮಾಧಾನ ಏನು? ನೀವೊಂದು ಯಾವ ವೇಷ ಬೇಕಾದ್ರೂ ಮಾಡ್ತಿಲ್ಲ. ನಿಮ್ಮಂತ ಮಾರ್ಗದರ್ಶಕರು ಇರುವಲ್ಲಿವರೆಗೆ ಇಲ್ಲಿ ಯಾರು ಯಾವ ವೇಷವನ್ನು ಮಾಡಬಹುದು ಒಡೆಯ. ಇದರ ವಿಷಯ ಬೇಡ, ನಿನ್ನ ವಿಷಯ ಹೇಳು. ನನ್ನ ವಿಷಯನೇ ಹೇಳ್ತೇವೆ ಒಡೆಯ. ಸರಿ. ಹೀಗೆ ವೇಷ ಮಾಡ್ಲಿಕ್ಕೂ ಕಾರಣ ಉಂಟು. ನೀವು ಸುದ್ದಿ ತಿಳ್ಕೊಂಡು ಬರ್ಲಿಕ್ಕೆ ಕಳಿಸುವಾಗ ನಮಗೆ ಎಷ್ಟು ಖರ್ಚಿಗೆ ಬೇಕು ಅದನ್ನೆಲ್ಲ ಕೊಟ್ಟು ಕಳಿಸಿದ್ರೆ ಒಡೆಯ. ಆದ್ರೆ ಏನ್ ಮಾಡುವ ಒಡೆಯ, ಕೆಲವೆಲ್ಲ ದಾರಿಯಲ್ಲೇ ಖರ್ಚಾಗೋಯ್ತು ಒಡೆಯ. ಅದೇ ಕಷ್ಟ ಎಲ್ಲ ಖರ್ಚು ಮಾಡ್ಲಿಕ್ಕೆ ಹೋದ್ರೆ ಅಂದ್ರೆ ಅಲ್ಲೆಲ್ಲ ದರ ಹೆಚ್ಚಾಯ್ತು ಒಡೆಯ. ಹೌದಾ? ಹೌದೌದು. ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕಾಗ್ತದೆ ಅಂತ ಲೆಕ್ಕ ಹಾಕಿ ಕೊಟ್ಟದಲ್ಲ ನಾವು. ನೀವು ಲೆಕ್ಕದಂತೆ ಕೊಟ್ಟಿದ್ರಿ, ಹೋದಲ್ಲಿ ದರ ಹೆಚ್ಚು ಉಂಟು ಅಂತ ನಮ್ಗೆ ಆಮೇಲೆ ಗೊತ್ತಿಲ್ಲ. ಯಾವುದಕ್ಕೆ ದರ ಹೆಚ್ಚಾಗದ? ಕುಳಿಲಿಕ್ಕಿರ್ಬೋದು, ಊಟಕ್ಕಿರ್ಬೋದು, ತಿನ್ಲಿಕ್ಕೆ. ದವಸ ಧಾನ್ಯಗಳಿಗೆ. ಹೌದು ಒಡೆಯ. ಹಾಗಾಗಿ ಕನಿಷ್ಠ ಪಕ್ಷ ಮತ್ತೆ ನೀ ಹಗ್ಗ ತಿಂಡಿ ಎಲ್ಲ ವೆಚ್ಚ ಮಾಡುವ ಅದೆಲ್ಲ ಖರ್ಚು ಮಾಡಿ ಮಾಡುವುದಲ್ವ? ಯಾರಾದ್ರೂ ಸಿಕ್ಕಿದ್ರೆ ಆಗ್ತದೆ. ಹೌದು ಒಡೆಯ. ಹಾಗೆಲ್ಲ ಒಡೆಯ. ಹಾಗಾಗಿ ನಾವು ಒಂದು ದಿವಸ ಎಲ್ಲಾರು ಉಳ್ಕೊಳ್ಬೇಕು ಅಂತಾದ್ರು ಕನಿಷ್ಠ ಪಕ್ಷ ನಮ್ಮ ಹತ್ರ ಒಂದು ವಸತಿ ಕೊಡ್ಲಿಕ್ಕಾರು ಹಣ ಬೇಡವಾ? ಬೇಕು. ಹಾಗಾಗಿ ನನ್ನ ಹತ್ರ ಹಣ ಇರ್ಲಿಲ್ಲ ಒಡೆಯ.
ಒಂದೂರಲ್ಲಿ ಒಂದು ರಾತ್ರಿಯಾದ ಸಂದರ್ಭದಲ್ಲಿ ಒಂದೂರಲ್ಲಿ ಎಲ್ಲ ಕಡೆ ಹಾಗಾಗ್ತದೆ. ಒಂದು ರಾತ್ರಿಯಾದ ಸಂದರ್ಭದಲ್ಲಿ ನಾನು ಹೋಗಿ ಒಂದು ಮನೆ ಬಾಗಿಲನ್ನು ತಟ್ಟದೆ. ತಟ್ಟದಾಗ ಒಬ್ಬಾತ ಎದ್ದು ಬಂದು ಒಂದು ಮಾತನ್ನು ಕೇಳ್ದ. ಏನು ಅಂತ ಕೇಳ್ದ. ಯಾರು ಅಂತ ಕೇಳ್ದ. ನಾನು ಇಂಥವ ಹೀಗೆ ನಿಮ್ಮಲ್ಲಿ ಇವತ್ತು ಒಂದು ರಾತ್ರಿ ಮಲ್ಕೊಳ್ಬೇಕು ಅಂದೆ. ಆಗ ಏನ್ ಹೇಳಿದ್ರು? ಆಗುದಿಲ್ಲ ಅಂತ ಹೇಳ್ದ. ಯಾಕಂತ ಕೇಳಬೇಕಿತ್ತು ನೀನು? ನಮ್ಮ ಮನೆಯಲ್ಲೆಲ್ಲ ಹೆಂಗಸರು ಮಕ್ಕಳು ಇದ್ದಾರೆ, ಮಲ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಒಡಿಯ. ಮತ್ತೊಂದು ಮನೆ ಬಾಗಿಲು ತಟ್ಟದಾಗ್ಲೂ ಇದೇ ಉತ್ತರ ಬಂತು ಒಡಿಯ. ಮಲ್ಲಿಕ್ಕೆ ಆಗುದಿಲ್ಲ ಅಂತ. ಅಲ್ಲಿ ನಾ ಪಕ್ಕನೆ ಯೋಚನೆ ಮಾಡಿದೆ ಒಡಿಯ. ಇನ್ನು ನಾನು ಮಲ್ಕೊಳ್ಬೇಕು ಅಂತ ಆದ್ರೆ ಹೆಂಗಸರು ಮಕ್ಕಳು ಇಲ್ಲದೆ ಮನೆ ಆಗ್ಬೇಕು ಅಂತ ಯೋಚನೆ ಮಾಡಿ ಮತ್ತೊಂದು ಮನೆ ಬಾಗಿಲು ತಟ್ಟಿದೆ. ಬಂದ್ ನಾವು ಏನು ಅಂತ ಕೇಳ್ದ. ಏನು ಇಲ್ಲ, ನಿಮ್ಮ ಮನೆಯಲ್ಲೆಲ್ಲ ಹೆಂಗಸರಿದ್ದಾರೆ ಕೇಳಿದೆ. ಯಾಕೆ ಅಂತ. ಯಾಕೂ ಇಲ್ಲ, ಇವತ್ತೊಂದು ರಾತ್ರಿ ಮಲ್ಕೊಳ್ಬೇಕಿತ್ತು ಹಾಗಾಗಿ ಕೇಳಿದೆ ಅಂತ. ಆಗ ಏನ್ ಮಾಡಿದವ? ಹೊಡಿಲಿಕ್ಕೆ ಬಂದ. ಹೊಡಿದೇ ಬಿಡ್ತಾರ ಅಪಾರ್ಥ ಆಗ್ತದೆ ಅಂತ ಆಮೇಲೆ ಗೊತ್ತಾಯ್ತು ಬಡಿಯ. ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದವ. ಇನ್ನು ಹೀಗೆ ಹೋದ್ರೆ ಆಗುದಿಲ್ಲ ಅಂತಲೇ ಈ ಒಂದು ಹೆಣ್ವೇಷ ಮಾಡಿದ್ದು ಬಡಿಯ. ಹೆಣ್ವೇಷ ಯಾಕೆ? ಬಹಳ ಅನುಕೂಲ ಬಡಿಯ. ಹೋದದ್ದು ಸುದ್ದಿ ಸಂಗ್ರಹಕ್ಕಲ್ವ ಬಡಿಯ. ಒಂದು ಹೆಣ್ವೇಷ ಅಂತಾದ್ಮೇಲೆ ಹೆಣ್ಣು ಅಂತಾದ್ಮೇಲೆ ಎಲ್ಲೂ ಕುತ್ಕೊಳ್ಬಹುದು. ಒಂದು ಸಭೆ ಸಮಾರಂಭ ಇರ್ಲಿ, ಯಾವುದೇ ಇರ್ಲಿ, ಹೆಣ್ಣು ಮಕ್ಕಳಿಗಾದ್ರಿಂದ ಆಸನ ಮೀಸಲು ಅಂತ ಇರ್ತದೆ, ವಿಶೇಷವಾದಂತಹ ಆದ್ಯತೆ. ಹೌದೌದು. ಅದು ಗಂಡು ಮಕ್ಕಳು ಕುತ್ಕೊಳ್ಳುವಾಗಿಲ್ಲ. ಹಾಗಂತ ಗಂಡಸರ ಆಸನದಲ್ಲಿ ಹೆಂಗಸರು ಕುತ್ಕೊಂಡ್ರೆ ಆಕ್ಷೇಪ ಮಾಡೋರು ಯಾರು ಇಲ್ಲ. ಏನು ಅನುಕಂಪ ಅಲ್ವಾ? ಅದು ಅರ್ಥ ಆಗುದಿಲ್ಲ ಕೆಲವರಿಗೆ. ನಾವು ಕೊಟ್ಟದ್ದು ಅರ್ಥ ಆಗುದಿಲ್ಲ, ಅವ್ರು ಬಿಟ್ಟುಕೊಟ್ಟದ್ದು ಮಾತ್ರ ಅರ್ಥ ಆಗುದು ಅವರಿಗೆ. ಹೌದೌದು. ಹಾಗಾಗಿ ಆವೇಶ ಮಾಡ್ಕೊಂಡು ಹೋದೆ ಹೊಡಿಯ. ಒಂದು ಎಲ್ಲೂ ಕುತ್ಕೊಳ್ಬಹುದು ಅನ್ನೋದು. ಜೊತೆಗೆ ಸುದ್ದಿ ಸಂಗ್ರಹದ್ರಿಂದ ಈ ಹೆಚ್ಚಿಗೆ ಸುದ್ದಿ ತಿಳಿಬೇಕಾ ಹೆಂಗಸರ ಮಧ್ಯೆ ಹೋಗಿ ಕುತ್ಕೊಳ್ಬೇಕು ಹೊಡಿಯ. ಅವ್ರ ಮನೆ ಕಥೆ ಇವ್ರ ಮನೆ ಕಥೆ ಎಲ್ಲ ಹೇಳ್ತಾರೆ. ಅಯ್ಯೋ, ಅವ್ರು ಹೇಳುವುದೇ ಅದು. ಊರಲ್ಲಿ ಇದ್ದವರು ಎಲ್ಲರ ಮನೆ ಸುದ್ದಿ ಹೇಳ್ತಾರೆ ಬಿಟ್ರೆ ಅವ್ರ ಮನೆ ಸುದ್ದಿ ಒಂದು ಬಿಟ್ಟು ಮತ್ತು ಉಳಿದವರು ಎಲ್ಲರೂ ಮನೆಯ ಸುದ್ದಿ ಹೇಳ್ತಾರೆ. ಹಾಗಾಗಿ ಸುದ್ದಿ ಸಂಗ್ರಹ ಒಳ್ಳೇದಾಯ್ತು ಅಂತ ಹೇಳಿ ಆವೇಶ ಮಾಡಿಕೊಂಡು ಅಂಗವಂಗ ಕಳಿಂಗ ಕಾಂಬೋಜ ಕೂರ್ಚರ ಮಣಿಪ ಅಲ್ಲಿ ಹೋದ್ಮೇಲೆ ಅದು ಕಡಿಮೆ ಆಗ್ಬೇಕಿತ್ತಲ್ಲ. ಮಣಿಪುರ ಹೀಗೆ ಆಪುರ ಈಪುರ ಎಲ್ಲಾಪುರಕ್ಕೆ ಹೋಗಿ ಅಲ್ಲೆಲ್ಲ ಸಿಕ್ಕಿದ್ರ ಎಲ್ಲಾ ಕಡೆಯಲ್ಲೂ ತಿರುಗಾಟ ಮಾಡಿ ಸಿದ್ದಾಪುರಕ್ಕೆ ಬಂದೆ ಹೊಡಿಯ. ಅಲ್ಲಿ ಯಾವತ್ತು ಅಲ್ಲೇ ಒಳ್ಳೇದಾಗ್ತಿದೆ. ಯಾವಾಗ ಸಿದ್ದಾಪುರ ಬಿಟ್ಟಿಯೋ ನಾಚಾರ ಅಲ್ಲಿಗಿಂತಲೂ ಹೆಚ್ಚಿಗೆ ಒಳ್ಳೆ ಅನುಕೂಲ ಎಲ್ಲೂ ಉಂಟು. ಅಲ್ಲೇ ಹೇಳುದು ಒಳ್ಳೆ ಹೋಗುವ ನೇರವಾಗಿ ಬಂದೆ. ನಾನು ಎಲ್ಲೆಲ್ಲೆಲ್ಲ ಹೋಗಿ ಬಂದಿದ್ದೇನೋ ಅಲ್ಲಲ್ಲೆಲ್ಲ ಈಗಾಗಲೇ ನಿಮ್ದು ಪ್ರಸವಿಸಿದೆ ಒಡೆಯ. ನಿಮ್ಮ ಕೀರ್ತಿ ಎನ್ನುವುದು ಎಂಬಲ್ಲಿಗೆ ನೀವು ದಿವಂಗತರಾಗಿದ್ದೀರಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಕೀರ್ತಿ ಎನ್ನುವುದು ದಿಗಂತ ವ್ಯಾಪಿಸಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ನಿಮ್ಮಂತ ಹುತಾತ್ಮರು ಇನ್ನಿಲ್ಲ ಎನ್ನುವುದಾಗಿ ಕೊಂಡಾಡ್ತಾ ಇದ್ದಾರೆ. ದೊಡ್ಡ ಜನಕ್ಕೆ ಅಂತ ಹೇಳುದು ಯಾವುದನ್ನು ಹೇಳ್ಬೇಕು ಅದನ್ನ ಹೇಳೋದಿಲ್ಲ. ಆ ರೀತಿ ಕೊಂಡಾಡ್ತಾ ಇದ್ದಾರೆ ಒಡೆಯ. ಮತ್ತೆ ಹೇಳು ನೋಡ್ಬೇಕು. ನೀವು ಅಂದ್ರೆ ಯಾರು? ನೀವು ಅಂದ್ರೆ ಅರಿಗಜ ತಿಮ್ಮ. ನಿನ್ನ ಅಜ್ಜ ತಿಮ್ಮ, ಅರಿಗಜ ಸಿಂಹ. ಮಾಂಸ ಮಾರ್ತ ನೀವು. ಮಾಂಸ ಮಾರ್ತ ಮಹಾಸಮರ್ಥ ರಾಜ್ಯ ಮಾರ್ಕೊಂಡು ತಿಂದ. ಅದು ನೀನು ರಾಜ ಮಾರ್ತಾಂಡ ತೇಜ ಈರಾದಿ ಈರ ಕಂಚಿಗಡಿಗೆ ಸೂರ ಈರಾದ ವೀರ ಕಂಡುಗಲಿ ಶೂರ. ಹೌದು ನೋಡಿಯ. ಹಾಗೆ ಇನ್ನು ಕೆಲವು ಒಬ್ಬೊಬ್ರು ಹೇಳುದು ನೋಡ್ಬೇಕು. ಏನು ಇತ್ತಿತ್ತಲಾಗಿ ಆ ಸಾಲ್ವೇಶನಿಗೆ ಒಂದು ಸರಿ ಇಲ್ಲ. ನಿಮ್ಗೆ ಹೇಳುದು ಎಲ್ಲರೂ ಸರಿ ಇಲ್ಲ. ಇನ್ನು ಫುಲ್ ಕುಟುಂಬ ಸರಿ ಇಲ್ಲ. ನಿಮ್ಗೆ ಹೇಳುದು ನನಗೆ ಕೇಳ್ತಾರೆ ಅವರು. ನಮಗೂ ಗೊತ್ತಿಲ್ಲ. ಮತ್ತೊಂದು ಹುಡಿ ಹೋಗಿ ನೋಡ್ತೀವಿ, ಅವ್ರು ಹೇಳುದು ನೋಡ್ಬೇಕು. ಇತ್ತಿತ್ತಲಾಗಿ ಸಾಲ್ವೇಶನಿಗೆ ಸಮ ಇಲ್ಲಲ್ಲ. ನಿಮ್ಗೆ ಹೇಳುದು ಒಂದ್ ಕಡೆಗೆ ಸರಿ ಇಲ್ಲ ಅಂತ ಹೇಳುದು, ಇನ್ನೊಂದು ಕಡೆ ಸಮ ಇಲ್ಲ ಅಂತ ಹೇಳುದು. ಹೌದು ಅಡಿಯ. ನೀವು ಅದಷ್ಟು ಕೇಳ್ಕೊಂಡು ಸುಮ್ಮನೆ ಬಂದ್ಯಾ? ಹಾಲು ಕುಡಿದಷ್ಟು ಸಂತೋಷ ಆಯ್ತು ಅಡಿಯ. ನೀವು ಸತ್ತೋಗ್ಲಿಲ್ಲ. ನನಗೆ ಆ ರೀತಿ ಹೇಳಿದ್ರೆ ನಿನಗೆ ಹಾಲು ಕುಡಿದ್ರೆ ಸಂತೋಷ ಆಗುದು. ಆ ರೀತಿ ಹೊಗಳ್ತಾ ಇದ್ದಾರಲ್ಲ, ನಿಮ್ಗೆ ಸರಿ ಇಲ್ಲ, ಸಮ ಇಲ್ಲ, ಸರಿ ಸಮ ಇಲ್ಲ. ಸರಿ ಸಮ ಇಲ್ಲ, ಸರಿ ಸಮ ಇಲ್ಲ, ಸರಿ ಸಮ ಇಲ್ಲ. ಅಲ್ಪ ಪ್ರಾಣ ಮಹಾಪ್ರಾಣ ಸರಿ ಹೇಳಿ ಸಾಯಿ ಮಾತಾಡ ಆ ರೀತಿ ಹೊಗಳ್ತಾ ಇದ್ದಾರೆ. ಇವಾಗ ನಿಮಗೆ ಜೋಡೇ ಇಲ್ಲ. ಕಳೆದೋಯ್ತಾ? ನಿಮಗೆ ಈಡಾದವರು ಚೋದಾದವರು ಮತ್ತೊಬ್ಬರಿಲ್ಲ. ಈಡಿಗೂ ಇದೀಗ ಸುದ್ದಿ ಹೇಳ್ಬೇಡ ಜೊತೆಗೆ. ಈಡಾದವರಿಲ್ಲ. ಹೌದೌದು. ಆಕಾಶಕ್ಕೆ ಆಕಾಶವೇ, ಸಮುದ್ರಕ್ಕೆ ಸಮುದ್ರವೇ, ಭೂಮಿಗೆ ಭೂಮಿಯೇ. ಹೌದು. ನನಗೆ ನಾನೇ ಗಾಡಿಗೆ ಮಣ್ಣೆ. ಗಾಡಿ ನೀವು ಆ ರೀತಿಯಲ್ಲ ನಿಮ್ಮನ್ನ
ಹೊಗಳುತ್ತಾ ಇದ್ದಾರೆ ಒಡಿ, ಹೊಗಳುತ್ತಾ ಇದ್ದಾರೆ. ಅಲ್ಲ ಬಿಡು, ಯಾವತ್ತೂ ಹೇಳುವುದೇ ಹೌದೌದು ಅಲ್ವಾ? ಇದೇ ವಿಶೇಷ ಅಲ್ಲ ಒಡಿಯ. ಮತ್ತೆ ಕಡೆಗೆ ನಾನು ಇದಕ್ಕೆ ಹೋದೆ ಒಡಿಯ, ಯಾವ್ದಕ್ಕ? ಕಾಶಿಗೆ ಹೋದೆ ಒಡಿಯ. ಕಾಶಿಗೆ? ಅದು ವಿಶೇಷ. ಏನು ವಿಶೇಷ ಹೇಳು? ದೊರೆಯೇ ಪ್ರತಾಪ ಸೇನಾಪ್ಯನೆಂಬವನಿಗೆ ದೊರೆಯೇ ಪ್ರತಾಪ ಸೇನಾಪ್ಯನೆಂಬವನಿಗೆ ಪರಮ ರೂಪದ ಸುಂದರಿಯರು, ಪರಮ ರೂಪದ ಸುಂದರಿಯರು, ಸುಂದರಿಯರು, ಸುಂದರಿಯರು. ತರಳೆಯರಿಯರಂಬಾಲಿಗೆ ಅಂಬೆ ಅಂಬಿಗೆ, ತರಳೆಯರಿಯರಂಬಾಲಿಗೆ ಅಂಬೆ ಅಂಬಿಗೆ, ಅವರ್ 3 ಮಂದಿ ಬಾಲೆಯರು, ಅವರ್ 3 ಮಂದಿ ಬಾಲೆಯರು. ತರಳೆಯರಿಯರಂಬಾಲಿಗೆ ಅಂಬೆ ಅಂಬಿಗೆ, ಅವರ್ 3 ಮಂದಿ ಬಾಲೆಯರು, ಅವರ್ 3 ಮಂದಿ ಬಾಲೆಯರು. ಅಬ್ಬಾ ಬಾ ಬಾ. ಕಡೆಯಾಗಿ ಇದಕ್ಕೆ ಹೋದೆ ಅನ್ನಲ್ಲ, ಯಾವ್ದಕ್ಕೆ ಹೋದೆ? ಕಾಶಿಗೆ ಹೋದೆ ಒಡಿಯ. ಕಾಶಿಗೆ? ಹೌದೌದೌದು, ಈಗಲೇ ಯಾಕೆ ಹೋದ್ಯಾ? ಹಾಗೆ ಒಡಿಯ. ಸ್ವಾಮಿ ಕಾರ್ಯವಾಯಿತು, ಸೌಕರ್ಯವಾಯ್ತು ಅಂದ್ರೆ ನನ್ನ ಕೆಲಸ ನಾನು ಹೇಳಿದ್ದನು. ನಿಮ್ಮ ಕೆಲಸ ಮುಗಿಸ್ಬೇಕು. ಹಾಗೆ ಹಾಗೆ ನಿಮ್ಮ ಕೆಲಸ ಮುಗಿಸ್ಲಿಕ್ಕೆ ಕಾಶಿಗೆ ಹೋದೆ ಒಡಿಯ. ಹೇ, ನಾನು ಹೇಳಿದ್ದನ್ನು ಅದೇ ಅದೇ ಅದೇ, ಅದೊಂದು ಕ್ಷೇತ್ರ ಬಿಡುವುದು ಯಾಕೆ ಅಂತೇಳಿ. ಪುಣ್ಯಕ್ಷೇತ್ರ ಹೌದೌದು ಪುಣ್ಯ ಸಂಗ್ರಹ ಮಾಡಿದ ಹಾಗೂ ಆಯ್ತು, ಹೌದು ಒಡಿಯ. ಯಜಮಾನ ಕೆಲಸ ಆದ ಹಾಗೂ ಆಯ್ತು. ಹೌದು ಒಡಿಯ. ಅಲ್ಲಿ ಹೋದಂತ ನಾನು ಹಾ ಅಲ್ಲಿ ಹೋಗಿ ವಿಶ್ವೇಶ್ವರಿಯಲ್ಲಿದ್ದ ನೋಡಿದೆ ಒಡಿಯ. ಏನ್ ವಿಶ್ವೇಶ್ವರ ಆ ದಿವಸ ತಿರುಗ್ತಾ ಇದ್ದ ಒಡಿಯ. ಕಾಶಿ ವಿಶ್ವೇಶ್ವರ ಮತ್ ನಾ ಇಂತ ಕಾರ್ಕಳ ವಿಶ್ವೇಶ್ವರ ಅಂದಾಗ ಹೇಳುವ ಶೈಲಿ ನೋಡಿದ್ರೆ ನನಗೆ ಹಾಗೆ ಅನ್ನಿಸಿದೆ. ನೀ ಬರಿದೇ ಹೇಳುವ ಅಲ್ಲ ನೀನು. ಅದೇ ಅದೇ ಅದೇ. ಹೇಳು. ಕಾಶಿ ವಿಶ್ವನಾಥನನ್ನ ಹಾ. ದರ್ಶನ ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡಿದೆ ಒಡಿಯ. ದರ್ಶನ ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡಿದೆ. ಹೌದು ಮೊದಲು ದೇವರ ದರ್ಶನ, ಹೌದು. ಆಮೇಲೆ ಸ್ನಾನ ಮಾಡಿದೆ. ಎಲ್ಲ ಪಾಪ ಅಂತಿದ್ದೆ ನಿನಗೆ, ಹಾಗೆ. ಮತ್ತೆ ಪುಣ್ಯ ಕಳೆದೋಗ್ಲಿ ಅಂತ ಹೇಳಿದ. ಹಾಗಲ್ಲ, ಹಾ. ದೇವಸ್ಥಾನ ಎಲ್ಲ ವಿರುದ್ಧ ನಿಂದಲ್ಲ. ವಿರುದ್ಧ ಸರಿ ಉಂಟು ಒಡಿಯ. ಏನು? ದೇವಸ್ಥಾನಕ್ಕೆ ನಾನು ಒಬ್ಬನೇ ಹೋದ್ರೆ ತೊಂದರೆ ಇಲ್ಲ ಆಗಿತ್ತು. ಹಾ ಯಾರ್ಯಾರಿದ್ದಾರೆ ನಾನು ಸರತಿ ಸಾಲ ನಿಂತಿದ್ನಲ್ಲ, ಸರಿ. ಎಲ್ಲರೂ ಅವ್ರ ಪಾಪ ನಂಗೆ ಆಗ್ಬಿಟ್ರೆ ಹಾ. ಅದಕ್ಕೆ ದೇವಸ್ಥಾನದಿಂದ ಬಂದು ಮತ್ತೊಂದು ಸಲ ಗಂಗೆಯಲ್ಲಿ ಮುಳುಗ್ಬಿಟ್ಟೆ ಅವರಿಗೆ. ಆಮೇಲೆ ಆಮೇಲೆ ಅವಾಗ ಯೋಚನೆ ಮಾಡಿದೆ ಒಡಿಯ, ಇಲ್ಲೂ ಹೀಗೆ ಹೋಗುದಲ್ಲ, ಹಾ. ಇಲ್ಲೇನಾದ್ರು ಒಂದು ವೇಷ ಮಾಡ್ಕೊಂಡೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೆ. ವೇಷ ಮಾಡಿದೆ? ಯಾವ ವೇಷ ಮಾಡಿದೆ? ಅಲ್ಲಿ ಬ್ರಾಹ್ಮಣರ ವೇಷ ಮಾಡಿದೆ. ಅಬ್ಬಾ ಬಾ ಬಾ. ಅಬ್ಬಾ. ಕಾಶಿಯಲ್ಲಿ ಒಳ್ಳೆಯದು ಬ್ರಾಹ್ಮಣ. ಹೌದು. ಯಾಕೆಂದ್ರೆ ಬಹಳ ಅನುಕೂಲ ಒಡಿಯ. ಎರಡು ಕಾರಣ. ಹಾ. ಒಂದು, ಬ್ರಾಹ್ಮಣರಿಗೆಲ್ಲೂ ಮುಕ್ತವಾದ ಅವಕಾಶ ಉಂಟು, ಹೌದು. ಗೌರವ ಉಂಟು. ಹಾ. ಆ ಕಾರಣಕ್ಕೂ ಒಂದು ವೇಷ ಮಾಡಿದ್ದು. ಇನ್ನೊಂದು ಬಹಳ ಸುಲಭದ ವೇಷ ಯಾವುದು ಕೇಳಿದ್ರೆ ಹಾ. ಅದು ಬ್ರಾಹ್ಮಣರ ವೇಷ. ಅದು ಹೇಗೋ? ಉಳಿದ ವೇಷವನ್ನ ಮಾಡಬೇಕು ಅಂತಾದ್ರೆ ಹಾ. ಇದ್ದದನ್ನೆಲ್ಲ ಕಟ್ಕೊಳ್ಬೇಕು ಒಡಿಯ. ಕಷ್ಟ ಹೇಳ ತೀರೋದು. ಈ ವೇಷಕ್ಕಾದ್ರೆ ಹಾಗಲ್ಲ, ಇದ್ದದನ್ನೆಲ್ಲ ಬಿಚ್ಚಿಟ್ಟು ಹಾ. ತಲೆಯ ಮೇಲೆ ಒಂದು ಜುಟ್ಟು, ಹಾ. ಹಣೆಯಲ್ಲಿ ವಿಭೂತಿಯನ್ನಿಟ್ಟು, ಹಾ. ಮಧ್ಯದಲ್ಲಿ ಒಂದು ಕುಂಕುಮದ ಬೊಟ್ಟು, ಹಾ. ಯಜ್ಞೋಪವೀತವನ್ನು ತೊಟ್ಟು, ಹಾ. ಕೈಯಲ್ಲಿ ದರ್ಬೆಯ ಕಟ್ಟು, ಹಾ. ಪಾಣಿ ಪಂಚೆಯನ್ನು ಬಿಗಿದೊಟ್ಟು, ಹಾ. ಕಾಲಲ್ಲಿ ಒಂದು ಮರದ ಮೆಟ್ಟು, ಹಾ. ಇದು ಒಟ್ಟು ಹಾ. ಬ್ರಾಹ್ಮಣ ವೇಷದ ಕೊಟ್ಟು. ಶಾಬಾಷ್! ಏನ್ ಮಾಡೋಣ? ನೀ ನಿಜವಾಗಿಯೂ ಬ್ರಾಹ್ಮಣನೇ ಆಗ್ಬೇಕಿತ್ತು. ಈಗ ಆಗಿಲ್ಲ. ಮರ್ಯಾದೆ ತೆಗಿದ್ರು ಸನ್ಮಾನ ಮಾಡ್ತಾರೆ ಗೊತ್ತಲ್ಲ. ಅಬ್ಬಾ ಬಾ ಬಾ ಬಾ. ಅಬ್ಬಾ. ಸರಿ ಉಂಟು ಹೇಳಿ. ಅಲ್ವಾ? ಆಗ್ಬೇಕಿತ್ತು. ಹಾ. ಆಗ್ಬೇಕಿತ್ತು. ಪ್ರಾಚಾರ ವಶಾತ್ ಯಾಕೆ ಆಗ್ಬೇಕು ಒಡಿಯ? ನಿಮ್ಮಂತ ನಾಯಕರು ಇರುವಾಗ ನಾವೇ ನಿಮ್ಮಂತ ನಾಯಕರು ಇದ್ದಾರಲ್ಲ. ನಮ್ಮ ಎದುರಿನಲ್ಲಿ ಬ್ರಾಹ್ಮಣ ಆವೇಶವನ್ನು ಮಾಡ್ಕೊಂಡೆ ಒಡಿಯ. ಹಾ. ಆವೇಶ ಮಾಡ್ಕೊಂಡು ಹೊರಟೆ ಒಡಿಯ. ಜೋರ್ ಮಧ್ಯಾಹ್ನ ಹೊತ್ತಾಗಿತ್ತು, ಜೋರ್ ಹೊಸವಾಗಿ ಹೋಗಿತ್ತು ಒಡಿಯ. ಹಾ.
ಎಲ್ಲಿ ಊಟಕ್ಕೆ ಹೋಗುದು ನೋಡ್ತಾ ಇದ್ದೆ. ಕಂಚಿನ ಸಮಸ್ಯೆ ಹೇಳಿದ್ನಲ್ಲ, ನೋಡ್ತೆ ಒಂದಿಷ್ಟು ಬ್ರಾಹ್ಮಣರ ಸಾಲೆಲ್ಲ ಒಬ್ಬರು ಮನೆಗೆ ಹೋಗ್ತಾ ಇತ್ತು ನೋಡಿಯ, ಊಟಕ್ಕೆ ಅಗ್ರವಾರ ಕೇರಿಯಲ್ಲಿ ಹೋಗಿ ನೋಡ್ತೆ. ಅವ್ರ ಮೇಲೆ ಏನು ವಿಶೇಷ ಕಾರ್ಯಕ್ರಮ, ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ. ನಾನು ಹೋದೆ ಒಡಿಯ, ಎಲ್ಲ ಪಂಕ್ತಿ ಮೇಲೆ ಕುತ್ಕೊಂಡಿದ್ದಾರೆ. ಹೀಗೆ ನೋಡ್ತೆ, ನಂಗೆ ಎಲ್ಲೂ ಜಾಗಿಲ್ಲ. ಆ ಕಡೆ ಈ ಕಡೆ ನೋಡಿದ್ರೆ ಒಂದಿಷ್ಟು ಹುಡುಗರ ಮಕ್ಕಳೆಲ್ಲ ಕುತ್ಕೊಂಡಿದ್ರು. ನಾನು ಹೋಗಿ ಅವ್ರ ಮಧ್ಯೆ ಕುತ್ಕೊಂಡೆ ಒಡಿಯ. ಕುತ್ಕೊಂಡು ನೋಡ್ತೆ, ಎಲ್ಲ ಒಂದೊಂದೇ ಸ್ವಲ್ಪ ಸ್ವಲ್ಪ ಬಡ್ಸ್ಲಿಕ್ಕೆ ಆರಂಭ ಮಾಡಿದ್ರು ಒಡಿಯ. ನಾ ಮಾಡಿದ್ದೆ ಇಷ್ಟ, ಬಡಿಸೋದು ಇಷ್ಟ. ಮತ್ತು ಕಡೆಗಂತೂ ಅನ್ನ ಬಂತು ಒಡಿಯ. ಊಟ ಮಾಡುವಂತ ನೋಡ್ತೇನೆ, ಎಲ್ಲರೂ ಎಲೆ ಸುತ್ತಲೂ ನೀರು ಹಾಕ್ಲಿಕ್ಕೆ ಆರಂಭ ಮಾಡಿದ್ರು. ಹೌದೌದು ಒಡಿಯ, ನಮ್ಮಲ್ಲಿ ಹಂಗಲ್ಲ. ಅನ್ನ ಬಂತ ಒಂದು ಹೊಂಡ ಮಾಡಾಯ್ತು. ಹೌದು, ಇವ್ರು ಎಷ್ಟು ಬಂದ್ರು ಇವ್ರು ಏನ್ ಮಾಡ್ರು ಮುಟ್ಟೋದಿಲ್ಲ ಒಡಿಯ. ಸುಮ್ಮನೆ ಕೂತಿದ್ದಾರೆ. ಕಡೆಗೆಲ್ಲ ಎಲೆ ಸುತ್ತಲೂ ನೀರು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಹುಶಃ ಇರ್ಬೇಕಾಟ ಇರ್ಬೋದು ಅಂತ ತಿಳ್ಕೊಂಡೆ. ಕೇಳಿದೆ, ಅದೆಂತ ಬೆರ್ಸುದು ಅಂದ್ರು. ಅದೇ ಎಲ್ಲರೂ ನೋಡ್ತೆ ಮಂತ್ರ ಹೇಳ್ತಾ ಇದ್ದಾರೆ ಒಡಿಯ. ಅವ್ರು ಏನೋ ಸಣ್ಣ ಸಣ್ಣ ಹೇಳ್ತಾ ಇದ್ದಾರೆ ಅಂತ ಕೇಳಲಿಲ್ಲ. ಹೌದು, ನಾನು ಹೇಳದೆ ಇದ್ರೆ ಇದು ವೇಷ ಅಂತ ಗೊತ್ತಾಗ್ಬಿಡ್ತದೆ. ಆ ಕಡೆ ಈ ಕಡೆ ನೋಡಿದೆ ಒಡಿಯ. ನನ್ನಾಗೆ ಹುಟ್ಟು ಮಕ್ಕಳು ಕುತ್ಕೊಂಡಿದ್ರಲ್ಲ, ಅವ್ರೇನೋ ಹೇಳಲಿಕ್ಕೆ ಶುರು ಮಾಡಿದ್ರು. ಬಹುಶಃ ಅದೇ ಮಂತ್ರ ಇರ್ಬೋದು ಅಂತ ತಿಳ್ಕೊಂಡು ನಾನು ಅವ್ರದ್ದೇ ಭಾಷೆ ಶುರು ಮಾಡಿದೆ. ಆ ಕಡೆ ಬ್ರಾಹ್ಮಣರು ಸಿಕ್ಕಿದ್ರು ಒಡಿಯ. ಅವರೇ ಹೇಳಿದ್ರು, ಕಡಿಗೋ ಬಾವ ಆರಾಮನು ಮಾಡಿದ್ದು ಗೊತ್ತಿತ್ತು, ನಾಳೆ ಅವು ಬಂದವು ಮಾಡೋದು ಗೊತ್ತಿತ್ತು, ನಾಡ್ದು ಇವು ಬಂದಾಗ ಮಾಡೋದು ಗೊತ್ತಿತ್ತು. ಎಲ್ಲರೂ ಒಂದೇ ತೋಟಿ ಕಂಡ್ರೆ ಅವು ತಿಂತಾಳ ಇವ, ನೀವು ತಿಂತಾಳವ, ಅವು ತಿಂತಾಳ ಇವ, ತಿಂತಾನೆ ಅಂತವ. ಕಡೆಗೆ ನಮ್ಮ ಚೌಂಬೆ ಗಟ್ಟಿಯೋ ಮುಗಿತು. ನಾನು ತಿಳ್ಕೊಂಡು ಊಟ ಮಾಡುವಾಗ ಹೀಗೆ ಕೈ ಹಾಕ್ತೆ ಒಡಿಯ. ಅಷ್ಟೊತ್ತಿಗೆ ಒಂದು ದೊಡ್ಡ ಹೊಟ್ಟೆ ಬಟ್ಟೆ ಪ್ರಾರಂಭ ಮಾಡಿದ್ರು. ಭೋಜನ ಕಾಲೇ ಕಾಂತು ಮಾಸ್ಟರ್ ಆಕಸ್ಮಿಕ ಮರಣ. ಭೋಜನ ಕಾಲ ಅಂತಲ್ಲಿಂದ ಊಟ ಪೂರೈಸಿಕೊಂಡು ಹೀಗೆ ಕಾಶಿ ಹೋದೆ ಒಡೆಯ. ಆ ರಾಜಬೀದಿ ಹೋಗಿ ನೋಡ್ತೇನೆ, ಅಲ್ಲಿ ಮಹಾರಾಜ ಪ್ರತಾಪ ಸೇನ ಒಡೆಯ, ಅವನಿಗೆ ಮದುವೆ ಆಗಿದೆ ಒಡೆಯ. ವಿಶೇಷ ಮದುವೆ ಆದಂತವನಿಗೆ ಮಕ್ಕಳಾಗಿದ್ದಾರೆ ಒಡೆಯ. ಅಲ್ವೇ ಅಲ್ಲ ಒಡೆಯ? ಆದದ್ದು ಒಂದಲ್ಲ ಎರಡಲ್ಲ ಮೂರು ಒಡೆಯ. ಅಲ್ವೇ ಅಲ್ಲ? ಮೂರು ಹೆಣ್ಣು ಒಡೆಯ. ಅಲ್ಲ ಒಡೆಯ, ಅವರಿಗೆ ಪ್ರಾಯಕ್ಕೆ ಬಂದಿದ್ದಾರೆ ಒಡೆಯ. ನೋಡ್ಲಿಕ್ಕೂ ಚಂದ ಇದ್ದಾರೆ ಒಡೆಯ. ಅಂಬಿಕೆ ಅಂಬಾಲಿಕೆ ಎನ್ನುವುದಾಗಿ ಅವ್ರ ಹೆಸರು. ಹೌದೌದು, ಚಂದ ಇದ್ದಂತ ಹೆಣ್ಮಕ್ಳನ್ನ ಮದುವೆ ಮಾಡುವುದು ಎನ್ನುವುದಾಗಿ ಕಾಶಿ ಈಗಾಗಲೇ ತೀರ್ಮಾನ ಮಾಡಿ ಆಗಿದೆ ಒಡೆಯ. ತೀರ್ಮಾನ ಮಾಡಿದ್ ಮಾತ್ರ ಅಲ್ಲ, ಎಲ್ಲ ಅರಸು ಮಕ್ಕಳನ್ನ ಲೇಖನ ಕರೆಸಿ ಇದು ತೀರ್ಮಾನ ತೀರ್ಮಾನ ಆಗಿದೆ. ಅದೇ ವಿಶೇಷ. ಮದುವೆ ತೀರ್ಮಾನ ಆಗ್ತವ್ರು ಗಂಡ ಯಾರು ಅಂತ ಗೊತ್ತಿಲ್ಲ. ಅದರಲ್ಲಿ ಇಕ್ರಪ್ಪಣ್ಣ ಬಂದಂತ ಅರಸು ಮಕ್ಕಳನ್ನ ಯಾವ ಒಬ್ಬಾತ ಗೆಲ್ತಾನೋ ಅವನಿಗೆ ತನ್ನ 3 ಮಂದಿ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ಮಹಾರಾಜ ಈಗಾಗಲೇ ಗಂಭೀರ ಸಾರಿದ್ದು ಮಾತ್ರ ಅಲ್ಲ, ಲೇಖನವನ್ನು ಬರೆಸಿ ಎಲ್ಲ ಅರಸು ಮಕ್ಕಳನ್ನಲ್ಲಿ ಕರೆಸಿಕೊಂಡಿದ್ದಾನೆ ಒಡೆಯ. ಹೀಗೆ ನೋಡ್ತೇನೆ, ಎಲ್ಲ ಅರಸು ಮಕ್ಕಳ ತಲೆಯಲ್ಲಿ ಕಾಣ್ತಾ ಉಂಟು. ನೀವೆಲ್ಲಿದ್ರಿ ಅಂತ ಹುಡುಕ್ತೆ ಒಡೆಯ. ನಿಮ್ಮ ತಲೆಯೂ ಕಾಣ್ಲಿಲ್ಲ, ಕಾಲೂ ಕಾಣ್ಲಿಲ್ಲ. ಹೌದು ಒಡೆಯ, ನಾ 2 ಸಲ ಕೈ ಹೀಗೆ ಮಾಡಿದೆ ನಾನು. ಹೌದು, ನೀವೆಲ್ಲರೂ ಈಗ ನೋಡ್ತೇನೆ ಇಲ್ಲ ಒಡೆಯ. ಯಾರು ನನ್ನ ಕಡೆಯೂ ನೋಡ್ಲಿಲ್ಲ ಒಡೆಯ. ನೀವಿದ್ದು ಇಲ್ಲೇ ಇದ್ರಿ. ಹಾಗಿದ್ರೆ ನಿಮ್ಗೆ ವಿಷಯವೇ ಬರ್ಲಿಲ್ವಾ? ನಿಮ್ಗೆ ಲೇಖನವೇ ಬರ್ಲಿಲ್ವಾ? ಅಥವಾ ಲೇಖನವು ಕಳಿಸ್ತಾ ಇಲ್ವಾ? ನಿಮ್ಗೆ ನೆನಪೇ ಆಗ್ಲಿಲ್ಲ ಅವನಿಗೆ. ಎಲ್ಲ ಇದ್ದಾಗ ನೀವು ಒಬ್ಬರೇ ಇಲ್ಲೇ ಇದ್ರಲ್ಲ, ಎಂತ ಅರ್ಥ ಅಂತ ಗೊತ್ತಾಗ್ಲಿಲ್ಲ ಒಡೆಯ.
ಪತ್ರವ ಬರೆಸದಿದ್ದುದಕ್ಕೀಗ ಕೊಲ್ಲನು ಪತ್ರವ ಬರೆಸದಿದ್ದುದಕ್ಕೀಗ ಪತ್ರ ಬರೆಸದಿದ್ದುದಕ್ಕೀಗ ಹಲ್ಲ ಕೀಳುವೆ ದುರದಿ ಅವನ ಅವನ ಹಲ್ಲ ಕೀಳುವೆ ದುರದಿ ಹಲ್ ಕೀಳುವೆ ಹಲ್ಲ ಕೀಳುವೆ ದುರದಿ ಕೊಲ್ಲನು ಪತ್ರವ ಬರೆಸದಿದ್ದುದಕ್ಕೀಗ ಹಲ್ಲ ಕೀಳುವೆ ದುರದಿ ಅವನ ಹಲ್ಲ ಕೊಲ್ಲನು ಪತ್ರವ ಬರೆಸದಿದ್ದುದಕ್ಕೀಗ ಅವನ ಹಲ್ಲ ಕೀಳುವೆ ಹಲ್ಲ ಕೀಳುವೆ ದುರದಿ ಅವನ ಹಲ್ಲ ಕೀಳುವೆ ಅವನ ಹಲ್ಲ ಕೀಳುವೆ ದುರದಿ ಎಲ್ಲ ಅರಸು ಮಕ್ಕಳು ಕಾಣ್ತಾ ಇದ್ದಾರೆ, ನೀವು ಕಾಣಲೇ ಇಲ್ಲ, ನೀವು ಯಾಕೆ ಇನ್ನೂ ಇಲ್ಲೇ ಇದ್ದೀರಿ ಗೊತ್ತಾಗಿಲ್ಲ ಅಂತ ಹೇಳಿದ್ದು ಒಮ್ಮೆಲೆ ಸಿಟ್ಟುಕೊಂಡು ಹಾರಾಡ್ಲಿಕ್ಕೆ ಶುರು ಮಾಡಿದ್ರಿ. ಏನಾಯ್ತು ವಿಷಯ?
ಶಬಾಷ್ ಹ, ಹೇ, ಹ. ಹೀಗೊಂದು ಸಂದರ್ಭ ಬಂದಿತ್ತು ಯಾವುದು ಎನ್ನುವ ಹಾಗೆ ನಾನು ಭಾವಿಸೇ ಇಲ್ಲವಾಗಿತ್ತು. ಅಂದ್ರೆ ದೂತ ಓ ಈಗಾಗಲೇ ಪ್ರತಾಪ ಸೇನು ಹ, ತನ್ನ ಹೆಣ್ಣು ಮಕ್ಕಳಿಗೆ ಹ. ಮದುವೆ ಮಾಡೋದಕ್ಕೆ ಸಕಲ ವ್ಯವಸ್ಥೆ ಮಾಡಿದ್ದಾನೆ. ಹೌದೇ ಹೌದು ಎಲ್ಲ ಅರಸು ಮಕ್ಕಳಿಗೆ ಲೇಖನವನ್ನ ಕಳುಹಿಸಿ ಅವ್ರನ್ನ ಕರೆಸಿಕೊಂಡಿದ್ದಾನೆ. ಹಾಗಾದ್ರೆ ನಿಮಗೆ ಪತ್ರ ಬರಲಿಲ್ಲ. ಬರಲಿಲ್ವಾ? ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ? ಅರ್ಥ ಆಗ್ತದೆ ನನಗೆ. ಏನು ಒಡೆಯ? ಎಲ್ಲ ಭೂಪರಾತರದಿ ಹ, ಶೌರ್ಯವಳು ಹ. ನಾನು ಅಲ್ಲ ಎನ್ನುವಂತ ಗರ್ವದಿ ನೀವಲ್ಲ ಅಲ್ಲ ಅಂತವು ಅದೇ ಹಾಗೆ ತಿಳಿದಿದ್ದಾನೆ. ಹ, ಬಹಳಷ್ಟು ಜನ ಹ, ಸಾವಿನ ಕುರಿತಾಗಿ ಸದಭಿಪ್ರಾಯ ಹೊಂದಿದವರಲ್ಲ. ಹ, ಹ. ಯಾಕಂದ್ರೆ ನಮ್ಮ ಬೆಳವಣಿಗೆ ಆಗ ಹೌದು ಒಡೆಯ. ಮತ್ತೊಬ್ಬರು ಅತ್ಯಂತ ಶೀಘ್ರವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಮುಂದಾದ್ರೆ ಇದನ್ನು ಹೊಟ್ಟೆ ಕಿಚ್ಚಾಗುತ್ತದೆ ಹೌದೌದು ಅಲ್ವಾ? ಹೌದು ಒಡೆಯ. ಉರಿಯುತ್ತಿಯ ಕಿಚ್ಚನ್ನು ಆರಿಸುವುದಕ್ಕೆ ನೀರು ಸಾಕಾಗ್ತದೆ. ಹ. ಹೊಟ್ಟೆ ಕಿಚ್ಚನ್ನು ಆರಿಸುವುದಕ್ಕೆ ನೀರ ಎಲ್ಲಿ ತರುದು? ಹೌದು ಒಡೆಯ. ಸಾಕಾಗುವುದಿಲ್ಲ. ಹಾಗೆಯೇ ಹೇಳಿ ಕೇಳಿ ಹ, ಸಾರ್ವಭೌಮಕ್ಕೆ ಒಬ್ಬ ಅಧ್ಯಕ್ಷತೆಯ ಹೌದೌದು ದುಷ್ಟಕ್ಷತ್ರಿಯನ್ನು ಹಾಗೆ ಭಾವಿಸಿ ಲೇಖನ ಬರೆಯಿಲ್ಲ. ಆ ಕೊಲ್ಲ ಹಾಗಾದ್ರೆ ಅವ ಅಷ್ಟು ನಮ್ಮನ್ನು ಲಘುವಾಗಿ ಪರಿಗಣಿಸ್ತಾನಂತಾದ್ರೆ ನಾವೇನು ತೋರಿಸ್ಕೊಡ್ಬೇಕು ಮಾಡುವ? ಹೌದು ಹೌದು ಒಡೆಯ. ಆದ್ದರಿಂದ ಏನ್ ಮಾಡ್ತೀರಿ? ಹುಲ್ಲನ್ನು ಪತ್ರವ ಬರಸದೀಗುವುದಕ್ಕೀಗ ಏನ್ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ತೀರಿ? ಕಾಶಿ ಕ್ಷೇತ್ರವನ್ನು ಸೇರ್ತಾನೆ. ಹೇಳ್ಬೇಕು. ಹೋಗಿ ಹೋಗಿ ಏಯ್! ಏ ಪ್ರತಾಪ ಸೇನ, ಓ ಓ ಓ ನಿನಗಿಷ್ಟು ಸೊಕ್ಕಲ್ವಾ? ಓಕೆ. ಹೇ, ನನ್ನನ್ನು ಕಡೆಗಣಿಸುವಷ್ಟು ಸೊಕ್ಕು ಬರ್ತದಂತಾದ್ರೆ ಎಲ್ಲೋ ಇವತ್ತೊಂದು ದಿವಸ ಆಗಾಯ್ತು. ಒಂದು ದಿವಸ ನೀನು ಬಿಡ್ತಾನೆ. ನಿಮ್ಗೆ ಎಷ್ಟಾಯ್ತು ಒಡೆಯ? ಮುಸುಳಿ ಮೇಲೆ ಬಾರಿಸ್ತಾನೆ. ನಾನು ಒಡೆಯ ನನ್ನ ಮುಸುಲ್ ಮೇಲೆ ಹಾಕಿ ಬರ್ತಾ ಇದ್ರಿ. ಭಾವವೇಷ ಬಂದದ್ದು. ಬಾವು ಬಂದ್ರೆ ಹೀಗೆ ಆಗುದಲ್ಲ. ಭಾವಲ್ಲ. ಹೋಗಿ ಹೋಗಿ ಅಲ್ಲ ಕೇಳುವ ಚುರೋದಿ ಕೇಳ್ಬೇಕಿನ್ನು ಮಾತಾಡ್ಲಿಕ್ಕೆ ಆಗ್ಬಾರ್ದು, ಬರ್ಲಿಕ್ಕೆ ಆಗ್ಬಾರ್ದು. ಅಲ್ಲಕ್ಕಿದ್ರೆ ಸರಿ ಸರಿ ಉಂಟು, ಯಾಕೆಂದ್ರೆ ನಾವು ಲೇಖನ ಬರ್ಸಿದ್ದಲ್ವಾ? ಹೌದು. ಅವನು ಹಲ್ಲು ಕೇಳ್ಬೇಕಿನ್ನು ಲೇಖನ ಬರ್ಲಿಕ್ಕೆ ಆಗ್ಬಾರ್ದು. ಸರ್ಪದ ಹಲ್ಲು ಕಿತ್ತ ಹಾಗೆ. ಆದ್ದರಿಂದ ತಡೆ ಮಾಡುದಲ್ಲ. ಎಲ್ಲಿಗೆ? ಎಲ್ಲಿಗೆ? ನಮ್ಮ ಪ್ರಯಾಣ ಕಾಶಿಗೆ. ಕಾಶಿಗೆ. ಹೌದೌದು. ಯಾರು? ತೈತ ತೈತ ತೈತ